ಹಾಯ್ ಲವ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ವಿನುತಾ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡಿ, ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ತೋರಿಸಿ ಅಂತ ಕೇಳ್ಕೊಳ್ತಾ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಯಿತು ಮತ್ತು ಏನೇನೆಲ್ಲ ತಂದ್ವಿ ಅನ್ನೋದನ್ನ ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತು ಈ ವೀಕಲ್ಲಿ ನಮ್ಮ ಮನೆಯ ಗುರುಪ್ರವೇಶ ಇರೋ ಕಾರಣ ಸ್ವಲ್ಪ ಶಾಪಿಂಗ್ ಹಂಗೆ ಅಂತ ಹೋಗಬೇಕಿತ್ತು. ಅದಕ್ಕೆ ಮಕ್ಕಳು ಎಲ್ಲ ಹೊಟ್ಟೆ ಹಸಿ ಅಂತ ಕೇಳ್ತಾರೆ ಮಧ್ಯದಲ್ಲಿ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಎಗ್ ನೂಡಲ್ಸ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಬರೀ ನೂಡಲ್ಸ್ನ ಮಾಡಿದ್ರೆ ಯಾರು ಇಷ್ಟಪಟ್ಟು ತಿನ್ನಲ್ಲ ಮನೆಗಳಲ್ಲಿ. ಈ ರೀತಿ ಒಂದೋ ಎರಡೋ ಎಗ್ನ ಹಾಕಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕೆ ನಾನು ಎಗ್ ನೂಡಲ್ಸ್ನ ಮಾಡೋಣ ಅಂದ್ಬಿಟ್ಟು ಸಂಡೇ ಆಗಿರೋದ್ರಿಂದ ರೆಡಿ ಮಾಡ್ಕೋತಿದ್ದೀನಿ. ಇಲ್ಲಿ ಏನೇನು ತೋರಿಸಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟು ಸಿಂಪಲ್ ಆಗಿರುತ್ತೆ. ಮೆಣಸಿನ್ಕಾಯಿ, ಟೊಮೆಟೊ, ಹಾಗೆ ಈರುಳ್ಳಿ ಮತ್ತು ಸೋಯಾ ಸಾಸು ಮತ್ತು ಟೊಮೆಟೊ ಕೆಚಪ್ಪು, ಚಿಲ್ಲಿ ಸಾಸು, ಇದು ಮೂರನ್ನೂ ಸ್ವಲ್ಪ ಆ್ಯಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಅಷ್ಟೇ ಸಿಂಪಲ್ಲಾಗಿ ನಾನು ನೂಡಲ್ಸ್ನ ಮಾಡೋದು. ಬಟ್ ಕಡಿಮೆ ಟೈಮ್ ಹಿಡಿಬೇಕು, ಬಟ್ ತಿನ್ನೋಕ್ಕೂ ರುಚಿಯಾಗಿರಬೇಕು ಅನ್ನೋ ಥರ ನಾನು ಅಡುಗೆಗಳನ್ನ ಮಾಡೋದು. ಟೈಮ್ನೆಲ್ಲ ಅದಕ್ಕೆ ಕೊಟ್ಕೊಂಡು ಕೂರೋಕ್ಕಾಗಲ್ಲ. ಇರೋ ಟೈಮ್ಗಳಲ್ಲೇ ಸೇವ್ ಮಾಡ್ಕೊಂಡು ಏನು ಟೇಸ್ಟಾಗುತ್ತೋ ಅದನ್ನು ಮಾಡ್ಕೋಬೇಕು. ಅದಾದಮೇಲೆ ಫ್ರೈ ಮಾಡಿದ್ದಂಥ ಮೊಟ್ಟೆನ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋ ಅಂಥ ನೂಡಲ್ಸ್ನ ಹಾಕಿದ್ರೆ ಎಗ್ ನೂಡಲ್ಸು ರೆಡಿಯಾಗಿಬಿಡುತ್ತೆ. ಇದನ್ನೆಲ್ಲ ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಮಕ್ಕಳಿಗೆ ಎಲ್ಲ ಈ ವೀಕು ಗುರುಪ್ರವೇಶ ಇರೋ ಕಾರಣ ಮಕ್ಕಳಿಗೆಲ್ಲ ಸ್ವಲ್ಪ ಬಟ್ಟೆ ಬೇಕಿತ್ತು ಅಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ತೊಗೊಂಡು ಬರೋಣ ಅಂತ ಹೋದ್ವಿ. ನಮಗೆ ನಿಯರ್ ಬೈ ಅಂತ ಅಂದರೆ ಕುಣಿಗಲ್ಲೇ. ಏನಾದರೂ ಜಾಸ್ತಿ ಫಂಕ್ಷನಲ್ಲಿ ಎಲ್ರಿಗೂ ಬಟ್ಟೆ ತೆಗಿಬೇಕು ಅಂತ ಅಂದರೆ ಬೆಂಗಳೂರಿಗೆ ಹೋಗ್ಬಿಡ್ತೀವಿ. ಆದರೆ ನಮಗೆ ಸಿಂಪಲಾಗಿ ಮಕ್ಕಳಿಗೆ ನಮಗೆ ಅಷ್ಟೇ ಬೇಕಿತ್ತಲ್ವ, ಅದಕ್ಕೋಸ್ಕರ ನಾನು ಇಲ್ಲೇ ಕುಣಿಗಲ್ನಲ್ಲೇ ಅಂಗಡಿಗಳಿಗೆ ಹೋಗಿ ತೊಗೊಂಡು ಬರೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡು ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ವಿ. ನನ್ನ ಮಗಳಿಗೆ ಈ ಥರ ಕ್ರಾಕ್ ಟಾಪ್ ತೊಗೊಂಡೆ, ಒಂದು ನೈಟಿಗೆ ಇಕ್ಕೋಕ್ಕೆ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ದು. ಅದನ್ನ ಯಾಕೋ ಅವ್ರ ಅಪ್ಪ ಇಷ್ಟಪಡ್ತಿಲ್ಲ, ತಂದಾದಮೇಲೆ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದರು. ಹಾಗೆ ಎತ್ತಿಟ್ಟಿದ್ದೀನಿ. ಅದಾದಮೇಲೆ ನಮ್ಮನೆಯವ್ರಿಗೂ ಕೂಡ ಒಂದು ಜೊತೆ ತೊಗೊಂಡ್ವಿ. ನಮ್ಮನೆಯವ್ರಿಗೆ ನಾರ್ಮಲ್ ಆಗಿರೋ ಅಂಥ ಶರ್ಟು ಮತ್ತು ಪ್ಯಾಂಟ್ನೇ ತೊಗೊಂಡ್ರು. ಹೊಲ್ಸಿರೋದು ಇದ್ದೇ ಅಂದ್ಬಿಟ್ಟು ಮಾಮೂಲಿ ಹೇಗಿರುತ್ತೆ ಅಂದ್ಬಿಟ್ಟು ಇದನ್ನೇ ಒಂದು ಜೊತೆ ತೊಗೊಂಡ್ರು. ಹಾಗೆ ನನಗೆ ಒಂದೆರಡು ರೆಗ್ಯುಲರ್ ಯೂಸ್ಗೆ ಡ್ರೆಸ್ಗಳು ಬೇಕಿತ್ತು. ನಮ್ಮ ಶಾಪಲ್ಲೇ ಇದೆ, ಬಟ್ ನಾನು ಇಷ್ಟಪಡೋ ರೀತಿ ಒಂದೆರಡು ಕಾಣಿಸ್ತು ಅಂದ್ಬಿಟ್ಟು ಅದನ್ನು ಕೂಡ ಒಂದೆರಡು ಜೊತೆ 3 ಪೀಸ್ ಸೆಟ್ ತೊಗೊಂಡೆ. ಈಗಂತೂ ಲೆಗ್ಗಿನ್ನು ಟಾಪ್ಗಳು ಹಾಕೋಕ್ಕೆ ಯಾಕೋ ಇಷ್ಟನೇ ಆಗ್ತಿಲ್ಲ, ಬಟ್ 3 ಪೀಸ್ ಸೆಟ್ಗಳನ್ನೇ ಇಷ್ಟಪಡ್ತಿದ್ದೀನಿ. ಅದಕ್ಕೋಸ್ಕರ ಒಂದು 3 ಪೀಸ್ ಸೆಟ್ಟು ಒಂದು 2 ಟೈಪ್ಸಲ್ಲಿ ತೊಗೊಂಡು ಬಂದೆ. ಅದಾದಮೇಲೆ ನನ್ನ ಮಗನಿಗೂ ಒಂದೆರಡು ಜೊತೆ ತೊಗೊಂಡ್ವಿ. ನಾನು ಇದನ್ನೆಲ್ಲ ಗುರುದೇವು ಮತ್ತು RG ಫ್ಯಾಷನ್ ಅಂತ ಇದೆ ಕುಣಿಗಲ್ನಲ್ಲಿ, ಅಲ್ಲಿ ತೊಗೊಂಡೆ. ಯಾಕೋ ತುಂಬ ಇಷ್ಟ ಆಯಿತು. ಬಟ್ಟೆಗಳು ಕ್ವಾಲಿಟಿ ಆಗಿರ್ಬೋದು, ಇದಾಗಿರ್ಬೋದು. ಇದು ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಯುನಿಕ್ ಆಗಿತ್ತು. ಅದಾದಮೇಲೆ ನನ್ನ ಮಗಳಿಗೆ ಈ ರೀತಿ ಲಂಗ ಬೇಕು ಅಂದ್ಬಿಟ್ಟು ಲಂಗ ತೊಗೊಂಡ್ರು. ನಮ್ಮ ಮನೆಯವರೆಲ್ಲ ಶಾಪಿಂಗ್ ಎಲ್ಲ ಮುಗ್ದೋಗಿತ್ತು. ಆದರೂ ಹೆಣ್ಮಕ್ಳಿಗೆ ಅಪ್ಪಂದಿರು ಅಂದರೆ ಸ್ವಲ್ಪ ಡಿಫ್ರೆಂಟ್ ಪ್ರೀತಿ ಅಂತಾರಲ್ಲ, ಆ ರೀತಿ. ಮತ್ತು ಮಗಳಿಗೆ ಇನ್ನೊಂದು ಜೊತೆ ಬೇಕು ಅಂದ್ಬಿಟ್ಟು ನಮ್ಮ ಮನೆಯವರು ಪರ್ಚೇಸ್ ಮಾಡಿದ್ರು. ಕಲರ್ ವೈಸ್ ಅಂತೂ ಅವಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಎಂಬ್ರಾಯ್ಡ್ರಿ ವರ್ಕು ಎಲ್ಲ ಕೊಟ್ಟಿರೋದ್ರಿಂದ ಸ್ವಲ್ಪ ಯಾಕೋ ಇಷ್ಟ ಆಯಿತು ಅಂದ್ಬಿಟ್ಟು ನನ್ನ ಮಗಳಿಗೆ ಅವ್ರ ಅಪ್ಪಾಜಿ ಮತ್ತೆ ಸೆಲೆಕ್ಷನ್ ಮಾಡಿಬಿಟ್ಟು ಇನ್ನೊಂದು ಜೊತೆ ತೊಗೊಂಡ್ರು. ನಾನು ಅಲ್ಲೇ 2 ಜೊತೆ ಸಾಕು ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ, ಬಟ್ ಇದೊಂದು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡ್ರು. ಯಾವಾಗಲೂ ಅಷ್ಟೇ, ತಂದೆದಿರಿಗೆ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ. ಗಂಡು ಮಕ್ಳಿಗೆ 2 ಜೊತೆ ತೊಗೊಂಡ್ರೆ ಹೆಣ್ಮಕ್ಳಿಗೆ 3 ಜೊತೆ ತೊಗೋತಾರೆ ನಮ್ಮ ಮನೆಗಳಲ್ಲಿ. ಯಾರೆಲ್ಲ ಈ ರೀತಿ ಮಾಡ್ತೀರಾ ಅಂತ ಒಂದು ಕಮೆಂಟ್ ಹಾಕಿ. ಅದಾದಮೇಲೆ ಮತ್ತು ನನ್ನ ಮಗನಿಗೂ ಕೂಡ ತೊಗೊಂಡ್ವಿ. ಅದಾದಮೇಲೆ ಸ್ವಲ್ಪ ಗಿರಿಯಾಸಲ್ಲಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿಗೂ ಹೋದ್ವಿ. ಏನೋ ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಬರೋಣ ಜಸ್ಟ್ ಅಂತ ಹೋದ್ವಿ. ಬಟ್ ಲಾಸ್ಟಿಗೆ ಇಷ್ಟ ಆಗಿರೋ ಕಾರಣ ಪರ್ಚೇಸೇ ಮಾಡಬೇಕಾಯಿತು. ಇದನ್ನು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು ನಾವು. ಇದನ್ನೆಲ್ಲ ಪರ್ಚೇಸ್ ಮಾಡ್ತೀವಿ ಅನ್ನೋದು ನಮಗೂ ಕೂಡ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಏನೋ ಮನೆಗೆ ಬೇಕಿತ್ತು ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಬಟ್ ಇದನ್ನು ಒಂದ್ಸಲ ಟಚ್ ಮಾಡಾದಮೇಲೆ ತೊಗೊಳ್ಳೇಬೇಕು ಅನ್ನೋ ಥರ ಫೀಲ್ ಆಯಿತು. ಪ್ರೀತಿ ಅನ್ನೋ ಬ್ರ್ಯಾಂಡಲ್ಲಿ ಒಂದು 6 ಇಯರ್ಸ್ ಬ್ಯಾಕು ನಾನು ನೋಡಿದ್ದೆ. ಆವಾಗಲೇ ತೊಗೋಬೇಕಿತ್ತು, ಬಟ್ ಇವಾಗ ಟೈಮ್ ಕೂಡ ಬಂತು ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ಯೂಸ್ಫುಲ್ ಆಗೋವಂಥದ್ದು, ಕಿಚನಲ್ಲಿ ತುಂಬ ಯೂಸ್ಫುಲ್ ಆಗೋವಂಥ ಮಿಕ್ಸಿ ಅಂತಲೇ ಹೇಳ್ಬೋದು. ತರಕಾರಿ ಕಟ್ ಮಾಡ್ಬೋದು, ಮತ್ತು ಈರುಳ್ಳಿ ಕಟ್ ಮಾಡೋದು, ಕಾಯಿ ತುರಿಯೋದಿರ್ಬೋದು. ನೆಕ್ಸ್ಟ್ ಅದಾದಮೇಲೆ ಗೋಧಿ ಹಿಟ್ಟು, ಚಪಾತಿ ಹಿಟ್ಟು ಮತ್ತು ಪೂರಿ ಹಿಟ್ಟು ಎಲ್ಲನೂ ಕೂಡ ಇದನ್ನೇ ರೆಡಿ ಮಾಡಿಕೊಡುತ್ತೆ. ಇದು ಎಷ್ಟೋ ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ತೊಗೋತೀನಿ ಅಂತ ಅಂದೆ. ಆಯಿತು, ನಮ್ಮ ಮನೆಯವರು ಕೂಡ ತೊಗೊಳ್ಳಿ ಆಯಿತು ಅಂತ ಅಂದ್ಬಿಟ್ಟು ಕೊಡಿಸಿದ್ರು. ಅದಾದಮೇಲೆ ಇನ್ನೊಂದು ಬಿಗ್ ಐಟಮ್ನ ತೊಗೊಂಬಂದಿದ್ದೀನಿ. ಅದನ್ನು ಸೆಟ್ ಆದಮೇಲೆ
ಅದನ್ನೆಲ್ಲ ಬಂದು ಅವರು ಸೆಟ್ ಮಾಡಾದ್ಮೇಲೆ ತೋರಿಸ್ತೀನಿ ನಾನು. ಸ್ವಲ್ಪ ಅಂಗಡೀಲಿ ವಾಯ್ಸ್ ಓವರ್ ಕೊಡ್ತಾ ಇರೋ ಕಾರಣ ಸ್ವಲ್ಪ ಡಿಸ್ಟರ್ಬ್ ಇದೆ, ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಅದಾದಮೇಲೆ ಒಂದು 4 ಟೈಪು ಜಾರ್ನ ಕೊಟ್ಟಿದ್ದಾರೆ. 4 ಟೈಪ್ ಜಾರ್ ಅಂತ ಅಂದರೆ ಒಂದು ಎಲ್ಲದಕ್ಕೂ ಹ್ಯಾಂಡಲ್ ಮೇಲೆ ಪ್ರೀತಿ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಪ್ರತಿಯೊಂದು ಜಾರು ಕೂಡ ಅಷ್ಟೇ ತುಂಬ ತಿಕ್ಕಾಗಿದೆ ಮತ್ತು ವೆಯ್ಟ್ ಆಗಿದೆ. ತುಂಬ ದಿನ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಜಾರಲ್ಲೂ ಪ್ರೀತಿ ಅಂತ ಹ್ಯಾಂಡಲ್ನಲ್ಲಿ ಆ್ಯಡ್ ಮಾಡೇ ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಇದನ್ನು ತೊಗೋಬೇಕು ಅಂತ ಏನೂ ಹೋಗಿರಲಿಲ್ಲ, ಬಟ್ ನೋಡಿದಾದಮೇಲೆ ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರಲ್ಲಿತ್ತು, ತುಂಬಾ ಇಷ್ಟ ಆಗೋಯಿತು. ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ. ಇದ್ರ ಪ್ರೈಸ್ ಬಂದು 12,599 ಏನೋ ಇತ್ತು. ಆದರೆ ಇವಾಗ ಆ್ಯನಿವರ್ಸರಿ ಈ ಸ್ಪೆಷಲ್ ಇರೋ ಕಾರಣ ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಟ್ಟರು. ಅದಾದಮೇಲೆ 13th 14th 15th ಆ್ಯನಿವರ್ಸರಿ ಇದೆ ಅಂದ್ಬಿಟ್ಟು ಸ್ವಲ್ಪ ಆಫರ್ ಜಾಸ್ತಿ ಇಟ್ಟಿದ್ದಾರಂತೆ. ನಮ್ಮ ಕುಣಿಗಲ್ ನಿಯರ್ ಬೈ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಹೋಗಿ ಏನಾದರೂ ಬೇಕಂದರೆ ಪರ್ಚೇಸ್ ಮಾಡ್ಕೋಬೋದು. ಅದಾದಮೇಲೆ ಒಂದು 4 ಕುಣಿಗಲ್ನಲ್ಲೇ ಗಿರಿಯಾಸ್ ಆಗಿರೋದ್ರಿಂದ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ನಮ್ಮ ಲೇಡೀಸ್ಗಳು ನೋಡಿ ಇಷ್ಟಪಡ್ಬೋದು ಅನ್ನೋದು ನಾನು ನೋಡಿದೆ. ಬಟ್ ನನಗಿಷ್ಟ ಆಗಿರೋ ರೀತಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗಿರಿಯಾಸು ಕುಣಿಗಲಲ್ಲಿ ಇದೇ ಫಸ್ಟ್ ಟೈಮ್ ಆಗಿರೋದು ಅನಿಸುತ್ತೆ ಮೇ ಬಿ. ಬಟ್ ನಾನು ನೋಡಿರೋದು ಇದೇ ಫಸ್ಟ್ ಟೈಮ್ ಕುಣಿಗಲ್ನಲ್ಲಿ. ಬಟ್ ಒಳ್ಳೊಳ್ಳೆ ಯುನಿಕ್ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ. ಮತ್ತು ಯಾವುದು ಆದ್ರೂ ಅಷ್ಟೇ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ಮಿಕ್ಸಿ ರೈಟ್ ಬಂದು 12,599 ಏನೋ ಇತ್ತು. ಬಟ್ ಆ್ಯನಿವರ್ಸರಿ ಇರೋ ಕಾರಣ 13th 14th 15th ಆ್ಯನಿವರ್ಸರಿ ಇರೋ ಕಾರಣ ಸ್ವಲ್ಪ ಜಾಸ್ತಿ ಡಿಸ್ಕೌಂಟಲ್ಲೇ ಕೊಟ್ಟರು ಅಂತಲೇ ಹೇಳ್ಬೋದು. ಪ್ರತಿಯೊಂದಕ್ಕೂ ಒಳ್ಳೆ ಡಿಸ್ಕೌಂಟ್ ಇದೆ. ಮತ್ತು ಇನ್ನೊಂದು ಬಿಗ್ ಐಟಮ್ನ ಪರ್ಚೇಸ್ ಮಾಡೋದಕ್ಕೆ 19,000 MRP ಇರೋವಂಥ ವಾಚನ್ನು ಕೂಡ ಕೊಟ್ಟಿದ್ದಾರೆ. ಆ ವಾಚ್ ಹೇಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ತೋರಿಸ್ತೀನಿ ನಾನು. ಈ ರೀತಿ ಒಳ್ಳೆ ಕಲೆಕ್ಷನ್ ಇರೋ ಕಾರಣ ಲೇಡೀಸ್ಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಮ್ಮ ಕುಣಿಗಲ್ನಲ್ಲಿ ಇರೋ ಕಾರಣ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊಳ್ತಾ, ನನ್ನ ವೀಡಿಯೋನ ಯಾರೆಲ್ಲ ಇಷ್ಟಪಟ್ಟು ನೋಡ್ತೀರಾ ಅವರಿಗೆ ನನ್ನ ಕಡೆಯಿಂದ ಇನ್ನೊಂದು ಸಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆದಷ್ಟು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ನ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಶಾಪ್ನಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇರೋ ಕಾರಣ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.